Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಫಿ. ಥ್ಯಾಂಕ್ ಯು. ಪ್ಲೆಷರ್. ಇದೇನು ಕಾಫಿ ಈ ಥರ ಇದೆ? ಯಾಕೇನಾಯ್ತು? ತಣ್ಣಗಿದೆ. ನಾನು ತುಂಬ ಬಿಸಿಯಾಗಿ ಕಾಫಿ ಕುಡಿಯೋದು. ಆಮೇಲೆ ಡಿಕಾಕ್ಷನ್ ಕಡಿಮೆ ಇದೆ. ನನಗೆ ಡಿಕಾಕ್ಷನ್ ಜಾಸ್ತಿ ಇರಬೇಕು. ಸಾರಿ, ಬಟ್ ನಾನೇನು ಮಾಡಲಿ? ಇಷ್ಟು ದೊಡ್ಡ ಮನೆಯಲ್ಲಿ ಕಿಚನಿಂದ ರೂಮಿಗೆ ತರೋ ಅಷ್ಟರಲ್ಲಿ ತಣ್ಣಗೋಗ್ಬಿಡುತ್ತೆ. ಕೊಡಿ, ನಾನು ಬಿಸಿ ಮಾಡ್ಕೊಂಡು ಬರ್ತಿರ್ತೀನಿ. ನಿನ್ನೆ ರಾತ್ರಿ ನಾನು ಮಾತಾಡಿದ್ದವರು ಕೇಳಿಸ್ಕೊಂಡಿಲ್ವಾ? ಒಂದು ಗೊತ್ತಾಗ್ತಾ ಇಲ್ವಲ್ಲ. ತಗೊಳ್ಳಿ. ಥ್ಯಾಂಕ್ ಯು. ಪ್ಲೀಸ್. ಇದು ಚೆನ್ನಾಗಿದೆ. ಥ್ಯಾಂಕ್ ಯು. ಡೋಂಟ್ ಮೈಂಡ್, ಬಟ್ ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಕಾಫಿ ಕುಡಿತೀರಾ? ಬಾಡಿನಲ್ಲಿ ಕೆಫಿನ್ ಜಾಸ್ತಿ ಇದ್ರೆ ನಿದ್ದೆ ಬರಲ್ಲ, ಜಾಸ್ತಿ ಕೆಲಸ ಮಾಡ್ಬೋದು, ಆ್ಯಂಡ್ ಎನರ್ಜೈಸ್ಡ್ ಆಗಿರ್ತೀನಿ. ಹಾಗಾಗಿ ಸ್ಟ್ರಾಂಗ್ ಆಗಿ ಹೈ ಡಿಕಾಕ್ಷನ್ ಕಾಫಿ ಕುಡಿತೀನಿ. ಜಾಸ್ತಿ ಡಿಕಾಕ್ಷನ್ ಓಕೆ, ಆದರೆ ಲೈಟ್ ಕಾಫಿನೂ ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ಥರ. ನಿಮ್ಗೆ ಇಷ್ಟ ಆಗಿದ್ದು ನನಗೆ ಇಷ್ಟ ಆಗುತ್ತೆ, ನನಗೆ ಇಷ್ಟ ಆಗಿದ್ದು ನಿಮ್ಗೆ ಇಷ್ಟ ಆಗುತ್ತೆ. ಆಕ್ಚುಲಿ ಕಾಫಿ ಇನ್ನೂ ಚೆನ್ನಾಗಿರ್ಬೇಕು ಅಂದ್ರೆ ಅದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದಾ? ಏನಾದ್ರು ಹೇಳಿ ತರ್ಸೋಣ. ಮಳೆ. ಆದರೆ ಅದನ್ನು ತರ್ಸಕ್ಕಾಗಲ್ಲ, ತಾನಾಗಿ ಬರಬೇಕು. ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು. ನಿನ್ನೆ ರಾತ್ರಿ ನಾನು ಮಾತಾಡಿದ್ದನ್ನ ನೀವು ಕೇಳಿಸ್ಕೊಳ್ಳಿಲ್ವಾ? ನೀವು ಒಳಗಡೆ ಇದ್ರಿ, ನಾನು ಹೊರಗಡೆ ಇದ್ದೆ. ಅಂಥದ್ದೇನು ಮಾತಾಡಿದ್ರಿ? ನಿಜ. ಹಾ, ಏನು ಮಾತಾಡಿದ್ರಿ ಹೇಳಿ. ಏನಿಲ್ಲ ಬಿಡಿ, ಮತ್ತೆ ಯಾವಾಗಾದ್ರೂ ಹೇಳ್ತೀನಿ. ಅದೇನಂತ ಕರೆಕ್ಟಾಗಿ ಹೇಳಿ. ನೀವು ಹೇಳ್ದೇ ಇದ್ರೆ ಹೆಂಗೆ? ನಾನು ಏನು ಹೇಳಬೇಕು ಅಂತಿದ್ದೆ ಅಂದರೆ, ನೀವು ನನಗೊಂದು ಹೆಲ್ಪ್ ಮಾಡ್ಬೋದಾ? ಮಳೆ ಬಂದಾಗ ಬಜ್ಜಿ ಬೋಂಡ ಮಾಡ್ಕೊಡ್ತೀರಾ? ನಿಮ್ಮ ಕೈ ರುಚಿ ಹೇಗಿರುತ್ತೆ ಅಂತ ನೋಡೋಕೆ ಆಸೆ ನನಗೆ. ನೀವು ಮಳೆ ಬಂದಾಗ ಎಷ್ಟು ಕಾಫಿನ ಎಂಜಾಯ್ ಮಾಡ್ಕೊಂಡು ಕುಡಿತೀರೋ ಹಾಗೆ ನಾನು ಬಜ್ಜಿ ಬೋಂಡನ ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಅದನ್ನು ಕೇಳಬೇಕಾಗಿತ್ತು ಅಷ್ಟೇ. ನಾನು ಖಂಡಿತ ಮಾಡ್ಕೊಡ್ತೀನಿ, ಆದರೆ ನೀವು ಹೇಳಕ್ಕೆ ಬಂದಿರೋ ವಿಷಯ ಇದಲ್ಲ. ಅದೇನಂತ ಕರೆಕ್ಟಾಗಿ ಹೇಳಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಸ್ನೇಹಿತನಿಗೆ ತುಂಬಾ ಧೈರ್ಯ ಬಂದ್ಬಿಟ್ಟಿದೆ. ನನಗೂ ಗೊತ್ತಿಲ್ಲ ಭಗವಂತ, ಅವನು ಅಪ್ಪನ ಗನ್ ತೋರಿಸಿದ್ನಲ್ಲ, ನಂಗೆ ಸಿಕ್ಕಾಪಡ್ಕೋ ಬಂದ್ಬಿಡ್ತು. ನಾನು ಮನುಷ್ಯನೇ ಆಗಿರ್ಲಿಲ್ಲ. ಮನುಷ್ಯ ಆಗದೆ ಇರುವಂತ ಸಂದರ್ಭ ಯಾವುದು ಗೊತ್ತಾ ಶಿವಪ್ರಸಾದ್? ಕೋಪ ಬಂದಾಗ ನಿನ್ನ ಅಂಗಾಂಗಗಳು ನಿನ್ನ ಮಾತು ಕೇಳಲ್ಲ. ನಿನ್ನ ಇಂದ್ರಿಯಗಳು ಸ್ವತಂತ್ರವಾಗಿ ಅವುಗಳಿಗೆ ಬೇಕಾದನ್ನ ಮಾಡ್ತಾ ಇರುತ್ತೆ. ಆಗ ನೀನು ಮನುಷ್ಯನಾಗೇ ಇರಲ್ಲ. ಹೌದು ಭಗವಂತ, ಕೋಪ ಬಂದ್ರೆ ಮನುಷ್ಯ ಮೃಗ ಆಗ್ಬಿಡ್ತಾನೆ. ತಪ್ಪು ಶಿವಪ್ರಸಾದ್. ಪ್ರಾಣಿಗಳಿಗಿಂತ ಶಿಸ್ತಿನಿಂದ ಬದುಕೋದಿಕ್ಕೆ ನಿಮ್ಮಂತ ಮನುಷ್ಯರಿಂದ ಸಾಧ್ಯನಾ? ಜೀವನನ ಹೇಗ್ ಪಾಲಿಸ್ಬೇಕು ಅನ್ನೋದನ್ನ
ನೀವು ಪ್ರಾಣಿಗಳಿಂದ ಕಲ್ತ್ಕೋಬೇಕು. ಪದೇ ಪದೇ ಮೃಗಗಳಿಗೆ ಅವಮಾನ ಮಾಡೋದನ್ನ ನಿಲ್ಲಿಸಿ. ಸಾರಿ ಭಗವಂತ, ಬಾಯಿ ತಪ್ಪಿ ಹೇಳ್ಬಿಟ್ಟೆ. ಭಗವಂತ, ನೀನು ಅವತ್ತು ವಿನಾಶ ಅಂತ ಹೇಳ್ದಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಆ ವಿನಾಶ ಇಷ್ಟೆಲ್ಲ ಆಗಿ ಇಲ್ಲಿವರೆಗೂ ಬಂದು ನಿಲ್ತು. ಬರೋ ಹೆಸರು ಅಪವಿತ್ರವಾಗಿದ್ರೆ, ಶ್ರಮ ಇಲ್ಲದೆ ಹೆಸರು ಬಂದ್ರೆ ಅದು ನಮ್ಮನ್ನ ನಾಶ ಮಾಡುತ್ತೆ ಅಂತ ನೀನು ಹೇಳಿದ್ದೆ. ಅದು 100% ನಿಜ. ಅದು ನನಗೆ ಇವಾಗ ಅರ್ಥ ಆಯ್ತು. ಬರೀ ಅರ್ಥ ಆದ್ರೆ ಸಾಲದು ಶಿವಪ್ರಸಾದ್. ಮೊದಲು ಅದನ್ನ ಮನನ ಮಾಡ್ಕೋಬೇಕು, ಇನ್ನೊಬ್ಬರಿಗೆ ಹಂಚಬೇಕು. ಆದ್ರೆ ಶಿವುದಾದ ಅನ್ನೋ ಹೆಸರು ಬರೋದಕ್ಕೆ ಕ್ಷಣ ಮಾತ್ರ ಸಾಕಾಯ್ತು. ಇದರಲ್ಲಿ ನಿನ್ನ ಶ್ರಮ ಶೂನ್ಯ. ಅದಕ್ಕೆ ಅದು ನಿನ್ನನ್ನ ಶೂನ್ಯಕ್ಕೆ ತರೋ ಹಂತದಲ್ಲಿತ್ತು. ಹೌದು ಭಗವಂತ, ನನಗೀಗ ಅದು ಅರ್ಥ ಆಯ್ತು. ಶಿವಪ್ರಸಾದ್, ಅಕ್ಕಿ ಜೊತೆ ಕಡಲೆಬೇಳೆ ಸೇರಿದ್ರೆ ಏನಾಗುತ್ತೆ? ಪಾಯಸ. ಅಕ್ಕಿ ಜೊತೆ ಹೆಸರುಬೇಳೆ ಸೇರಿದ್ರೆ ಹುಗ್ಗಿ. ಅಕ್ಕಿ ಜೊತೆ ಉದ್ದಿನ ಬೇಳೆ ಸೇರಿದ್ರೆ ದೋಸೆ, ಇಡ್ಲಿ. ಹಾಗೆ ಅಕ್ಕಿ ಜೊತೆ ತೊಗರಿಬೇಳೆ ಸೇರಿದ್ರೆ ಬಿಸಿಬೇಳೆ ಬಾತ್. ಹಾಗೆ ಅಕ್ಕಿ ಜೊತೆ ಅರಶಿನ ಕುಂಕುಮ ಸೇರಿದ್ರೆ ಅಕ್ಷತೆ. ಅಕ್ಕಿ ಜೊತೆ ಎಳ್ಳು ಸೇರಿದ್ರೆ ಪಿಂಡ. ಅಷ್ಟೇ ಶಿವಪ್ರಸಾದ್. ಇಲ್ಲಿ ನೀನು ಅಕ್ಕಿ ಇದ್ದ ಹಾಗೆ. ನೀನು ಯಾರ ಜೊತೆ ಜೋಡಿ ಆಗ್ತೀಯ ಅನ್ನೋದ್ರ ಮೇಲೆ ನಿನ್ನ ಹೆಸರು ನಿಂತಿದೆ. ಇದರ ತಾತ್ಪರ್ಯ ಇಷ್ಟೇ. ಮೊದಲು ನೀವು ನಿಶ್ಚಯಿಸಿ, ನಂತರ ಯಾರ ಜೊತೆ ಸೇರ್ಬೇಕು ಅನ್ನೋದನ್ನ ನಿರ್ಧರಿಸಿ ಹೆಸರನ್ನ ಸಂಪಾದಿಸಿ ಪಡ್ಕೋಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೇ ಹಳೆ ಮುದ್ಕಿ, ನಂದಿಲ್ ರಂಗೋಲಿ ಹಾಕಾಯ್ತು, ಇನ್ನು ಆಚೆ ಒಂದು ಹಾಕಿದ್ರೆ ರಂಗೋಲಿ ಎಲ್ಲ ಮುಗ್ದೋಗುತ್ತೆ. ಯಾಕೆ ಹಿಂಗ್ ಕೂತ್ಕೊಂಡ್ಬಿಟ್ಟೆ? ಅಯ್ಯೋ ಇರೇ ಕುಂಬಳಕಾಯಿ ಸ್ವಲ್ಪ ಸುಧಾರಿಸ್ಕೋತೇನೆ. ಈ ಡಬ್ಬ ಕಾಂತಂಗ್ ಹೇಳಿದ್ರೆ ಇನ್ನೂ ಬಂದಿಲ್ಲ. ಬಿಡಿ ಮೇಡಮ್, ಲೇಟ್ ಆಗೋಯ್ತು. ಕೆಲ್ಸದಿಂದ ಮಾತ್ರ ತೆಗಿಬಿಡಿ. ರೀ, ಇದೇನ್ರಿ ನಿಮ್ ಅವತಾರ? ನಿಮ್ದೆ ಅಥವಾ ಪಕ್ಕದ ಮನೆ ಹುಡುಗಿದೇನಾದ್ರು ಕರ್ಕೊಂಡ್ಬಂದ್ಬಿಟ್ರ? ಇಲ್ಲ ಮೇಡಮ್, ಅದು ನೆನ್ನೆ ಹಬ್ಬಕ್ಕೆ ಅಂತ ಕುರ್ತಾ ತಗೊಂಡೆ. ನೀವು ಬೇರೆ ಇವತ್ತು ಹಬ್ಬಕ್ಕೆ ಬೇಗ ಬಾ ಅಂತ ಕರೆದಿದ್ರಲ್ಲ, ಊಟಕ್ಕೆ ಕರೆದಿದ್ದೀರಾ ಅಂತ ಜೋಶಲ್ಲಿ ಕಟ್ಟು ಮಾಡಿಸೋದು ಮರ್ತ್ಬಿಟ್ಟು ಹಂಗೆ ಓಡ್ ಬಂದ್ಬಿಟ್ಟೆ. ನಿಮ್ಮನ್ಯಾರು ಊಟ ಕರೀತಾರೆ? ಕೆಲಸ ಮಾಡಿ ಅಂತ ಕರೆದಿದ್ದು. ಬೇಗ ಬೇಗ ಕೆಲಸ ಮಾಡಿ. ಕೊಡೋ 2 ಹಗ್ಲು ಅನ್ನಕ್ಕೆ 25 kg ಅಕ್ಕಿ ಮೂಟೆ ಅಷ್ಟು ಕೆಲಸ ಮಾಡಿಸ್ಕೋತಾರೆ. ನಿಮ್ ಮಕ್ಕಕ್ಕೆ ಅಷ್ಟು ಜವಾಬ್ದಾರಿ ಇಲ್ವೇನ್ರಿ ನಿಮ್ಗೆ? ಇವತ್ತು ಹಬ್ಬದ ದಿನ ಬಂದು ಕೈ ಜೋಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ವಾ? ಅದನ್ನು ಫೋನ್ ಮಾಡಿ ಕರಿಬೇಕಾ ನಿಮ್ಗೆ? ಅದೇ ಹಳೆ ಮುದ್ಕಿ, ಇವನ್ ಯಾಕೆ ಇಷ್ಟಿಷ್ಟಕ್ಕೆ ಬೇಜಾರು ಮಾಡ್ಕೋತಾನೆ? ಅಷ್ಟು ಉಗಿದ್ರು ಸುಮ್ಮನಿರ್ತೈತಾ? ರೀ ಕಾಂತ, ಮಾತಾಡ್ರಿ. ಅಲ್ಲ ಮೇಡಮ್, ಹಬ್ಬ ಅಂತ ನನಗೆ ಗೊತ್ತಿಲ್ವಾ? ಹೇಳಿ. ಹಬ್ಬ ಅಂತ ನನಗೂ ಗೊತ್ತು. ಎಷ್ಟು ಶೆಡ್ಯೂಲ್ಗಳು ಪ್ಲಾನ್ ಮಾಡಿಲ್ಲ ನಾನು. ಏನ್ ಮಾಡೋದು? ಎಲ್ಲ ಕೆಲಸನೂ ನಾನು ನೋಡ್ಬೇಕು. ಎಲ್ಲ ಜವಾಬ್ದಾರಿನೂ ನನ್ನ ತಲೆ ಮೇಲೆ ಬಿದ್ದಿದೆ. ರಾತ್ರಿ ಮನೆಗೆ ಹೋಗಿ ಮಲ್ಕೊಂಡಾಗ 12 ಗಂಟೆ 17 ನಿಮಿಷ 24 ಸೆಕೆಂಡ್ ಆಗಿತ್ತು ಗೊತ್ತಾ? ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಏನೋ ನಿದ್ದೆ ಬೇರೆ ಇಲ್ಲ, ಕಣ್ಣು ಎಳೆದ್ಬಿಡ್ತು. ಒಂದ್ ಸ್ವಲ್ಪ ಹೊತ್ತು ಜಾಸ್ತಿ ಮಲ್ಕೊಂಡ್ಬಿಟ್ಟೆ, ಅದಕ್ಕೆ ಲೇಟ್ ಆಯ್ತಪ್ಪ. ಅದಕ್ಕೆ ಹಿಂಗೆಲ್ಲ ಬೈಯದ. ಸಾರಿ, ಬೇಜಾರಾಯ್ತಾ? ಮತ್ತೆ ಅದೇ ಇರುತ್ತಾ ಮೇಡಮ್? ನಿಜವಾಗ್ಲೂ ಬೇಜಾರಾಯ್ತಾ? ನಿಜವಾಗ್ಲೂ ಬೇಜಾರಾಯ್ತು ಮೇಡಮ್. ಅಲ್ಲ ಕಾಂತ, ವೇದನ್ ಮತ್ತೆ ವಿಕ್ಕಿ ಬಾಬಾ ನಿಮ್ಮನ್ನ ತಮ್ಮ ಅಂತ ಅನ್ಕೊಂಡಿದ್ದಾರೆ. ಅದು ಅಲ್ಲದೆ ಹಬ್ಬದ ದಿನ ಈ ತರ ಕೆಲಸಗಳೆಲ್ಲ ನೀವೇ ಮಾಡೋದು. ಅದಕ್ಕೆ ಅಷ್ಟು ಸತಿ ಫೋನ್ ಮಾಡಿದ್ನಪ್ಪ. ಏನೋ ಕೋಪದಲ್ಲಿ 1-2 ಮಾತು ಬೈದೆ, ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದಾ? ರೀ ಕಾಂತ, ನೀವು ನಮ್ಮ ಮನೇಲಿ ಒಬ್ರು ಅಂತ ಅನ್ಕೊಂಡಿದೀವಿ. ನೀವ್ ನೋಡಿದ್ರೆ ಈ ಮನೆ ಕೆಲ್ಸದವ್ರು ಅಂತ ನೀವೇ ಅನ್ಕೊಂಡ್ಬಿಟ್ಟಿದ್ದೀರ.
ಕೆಲ್ಸದವ್ರಿಗಾದ್ರೆ ಕೆಲಸ ಹೇಳಿ ಮಾಡಿಸ್ಬೇಕು. ಮನೆಯವ್ರು ಹಾಗಲ್ಲ, ಅವರೇ ಹುಡುಕಿ ಮಾಡ್ತಾರೆ. ನೀವೇ ಹೇಳಿ, ನೀವು ಯಾವತ್ತಾದ್ರೂ ಸಂಬಳಕ್ಕೆ ಅಂತ ನಮ್ಮ ಮನೇಲಿ ಕೆಲಸ ಮಾಡಿದ್ದೀರಾ? ಪ್ರೀತಿಗ ಕೆಲಸ ಮಾಡಿದ್ದೀರಾ? ಅದಕ್ಕೆ ಹೇಳೋದಷ್ಟೇ. ಅದಕ್ಕೆ ನಿಮ್ಮನ್ನ ಸಲಿಗೆಯಿಂದ ಬೈತೀವಪ್ಪ, ಅದಕ್ಕೆ ನೀವು ಇಷ್ಟಕ್ಕೆ ಬೇಜಾರು ಮಾಡ್ಕೊಂಬಿಡೋದಾ? ಹೋಗ್ಲಿ ಬಿಡ್ರಿ, ಅದ್ಯಾಕೂಡ ನಮ್ ಕುಂಬಳಕಾಯಿ ತರ ಮುಖ ಉಚ್ಕೊಂಡು ನಿಂತಿದ್ದೀರಾ? ಸುಂದರ ಸರಿ ಹೋಗ್ಲಿ ಬಿಡಿ, ನೀವು ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಳಗೆ ಹೋಗಿ ಕುತ್ಕೊಳ್ಳಿ. ಆಮೇಲೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಿರಂತೆ. ಆಯ್ತು ಬಿಡಿ ಮೇಡಮ್, ಏನೋ ಒಂದ್ ಸ್ವಲ್ಪ ಬೈದ್ರಿ ಅಂತ ನಾನು ಎಮೋಷನಲ್ ಆಗ್ಬಿಟ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೀಲಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ನನಗಲ್ಲ ಲೀಲಾ, ವಿಶ್ವರೂಪ್ಗೆ ಇದನ್ನು ಕೊಟ್ಟು ನಮ್ಮ ಸಿಸ್ಟರ್ ಕಂಪನಿ CEO ಇದಾರಲ್ಲ ಅವ್ರಿಗೆ ತಲುಪಿಸ್ಬಿಟ್ಟು ಇದನ್ನು ನಾನು ಕೊಟ್ಟೆ ಅಂತ ಹೇಳಕ್ಕೆ ಹೇಳು. ಇವಳಿಗಲ್ಲ, ಒಂದು ಕ್ಷಣ ಎಲ್ಲಿ ಗೊತ್ತಾಗೋಯ್ತು ಅಂತ ಭಯ ಆಗೋಗಿತ್ತು. ಇವನಿಗೆ ಲೀಲಾ ಬರ್ಡೇ ಇದೆ ಅನ್ನೋ ವಿಷಯನೇ ಗೊತ್ತಿಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಸಾಕಿಷ್ಟು. ಲೀಲಾ, ನೀನು ಯಾಕೊಂಥರ ಇದೆಯಾ? ಏನಿಲ್ಲ, ಸುಮ್ಮನೆ ಹಾಗೆ. ಇದು ವಿಶ್ವರೂಪಿಗೆ ಕೊಡಬೇಕಲ್ಲ, ತಲುಪ್ಸಕ್ಕೆ ಹೇಳಬೇಕು. ನಾನು ಹೇಳ್ತೀನಿ. ನಾನು ಒಂಥರ ಹೊರಗೋಗ್ತಾ ಇದ್ದೀವಿ ಲೀಲಾ. ಅದು ನಾನು ಅಂತ್ರನ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಅದಕ್ಕೆ ಮನೆ ಕಡೆ ಹುಷಾರು. ಆ್ಯಂಡ್ ಅಮ್ಮ, ಕೇರ್ಫುಲ್ ಆಗಿರೋ. ಬಾಯ್ ಲೀಲಾ, ಹೋಗಿ ಬರ್ತೀವಿ. ಬಾಯ್ ಅಕ್ಕ. ಹೋಗಿ ಬನ್ನಿ. ನೀವು ಮಾತು ಉಳಿಸ್ಕೊಳ್ಳೋದ್ರಲ್ಲಿ ರಾಮ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಎಲ್ಲೇ ಹೋದ್ರೂ ಇಲ್ಲೇ ಇರ್ತೀರ. ಹುಷಾರಾಗಿ ಹೋಗಿ ಬನ್ನಿ, ಬೇಗ ಬನ್ನಿ. ನೀವು ನನ್ನ ಬರ್ಡೇಗೆ ವಿಶ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಆ ನಂಬಿಕೆಲ್ಲ ಉಳಿಸ್ಕೋಬೇಕು. ಹಾಯ್ ಎವ್ರಿಬಡಿ. ವೈ ಸೋ ಸೀರಿಯಸ್? ಚೀರ್ ಅಪ್, ಚೀರ್ ಅಪ್. ನಾವೆಲ್ಲ ಪ್ಯಾಥೋ ಮೂಡಲ್ಲಿದ್ರೆ ಇವಳೇನೋ ಬಂದ್ಬಿಟ್ಲು ಚೀರಪ್ ಅಂತೆ. ಚೀರಪ್ ಹೋಗಿ ಸುಮ್ನೆ. ಪ್ಯಾಥೋ ಮೂಡ? ವೈ? ಆದ್ರೆ ಇಲ್ಲಿ ಎಜೆ ಸರ್ ಅಂತರ ಮೇಡಮ್ ಜೊತೆ ಹೊರಗೋಗಿದ್ದಾರೆ. ನನ್ಗೆ ಇಷ್ಟೊಂದು ಉರಿತಿದೆ ಮೇಡಮ್, ನಿಮ್ಗೇನು ಅನ್ನಿಸ್ತಿಲ್ವಾ? ನನ್ಗೇನು ಅನ್ಸುತ್ತೆ, ನನ್ ಗಂಡ ಬಂದೇ ಬರ್ತಾರೆ, ನನ್ ಬರ್ಡೇಗೆ ವಿಶ್ ಮಾಡೇ ಮಾಡ್ತಾರೆ ಅಂತ ಅನ್ಸ್ತಿದೆ. ಏಯ್, ಲವ್ ಆಗ್ಲಿ, ಆದ್ರೆ ಓವರ್ ಆದ್ರೆ ಹೀಗೆ ಆಗೋದು. ನೀನಂತೂ ಎಲ್ರನ್ನೂ ನಂಬ್ಕೊಂಡು ಕೂತ್ಕೊಂಡ್ಬಿಡ್ತೀಯ, ಆಮೇಲೆ ನಿನ್ ಕೈಗೆ ಏನ್ ಸಿಗುತ್ತೆ? ಹೃದಯ. ಮಗನ್ ಪ್ಯೂರ್ ಹೃದಯ ಸಿಗುತ್ತೆ, ಅದ್ರಲ್ಲಿ ಲವ್ ಇರುತ್ತೆ. ಅಯ್ಯೋ ಅತ್ತೆ, ನೀರ್ ಸುಮ್ನೆ ರೀ. ಅವ್ರು ಎಲ್ಲಿಂದ ಬರ್ತಾರೆ? ಎಲ್ಲೋ ದೂರ ಹೋಗಿರ್ತಾರೆ. ನಾಳೆನೋ ನಾಳಿದ್ದ ಬರ್ತಾರೆ. ಅಯ್ಯೋ, ಪ್ಲಾನ್ ಮಾಡಿರೋ ಟ್ರಿಪ್ ಆಗಿದ್ರೆ ಇಂಥ ದಿನ ಬರ್ತಾರೆ ಅನ್ಬೋದಿತ್ತು. ಇದು ಅನ್ಪ್ಲಾನ್ ಟ್ರಿಪ್. ಅವ್ರು ಎಷ್ಟು ದೂರ ಕರ್ಕೊಂಡು ಹೋಗಿದಾರೋ ಗೊತ್ತಿಲ್ವಲ್ಲ. ಅಯ್ಯೋ, ನನ್ ಗಂಡ ಇಂಡಿಯಾ ಬಾರ್ಡರ್ ಹತ್ರ ಬಾಂಗ್ಲಾದೇಶ್ಗಾದ್ರೂ ಹೋಗ್ಲಿ, ಅಥವಾ ಬೇ ಆಫ್ ಬೆಂಗಾಲ್ಗಾದ್ರೂ ಹೋಗ್ಲಿ, ಅಥವಾ ಈ ಕಡೆ ಇರೋ UK ಹೋಗ್ಲಿ, US ಹೋಗ್ಲಿ, ಆದ್ರೆ ಸಂಜೆ ಒಳಗೆ ನನ್ ಗಂಡ ಬಂದೇ ಬರ್ತಾರೆ, ನನ್ ಬರ್ಡೇಗೆ ವಿಶ್ ಮಾಡೇ ಮಾಡ್ತಾರೆ. ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಹೋಗಿ ಸುಮ್ನೆ. ರೂಪಾ, ತಲೆ ನೋತಿದೆ, ಎಲ್ರಿಗೂ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ತಂದ್ಕೊಡು. ಈ ಬಿಸಿ ತಲೆಗೆ ಬಿಸಿ ಕಾಫಿ ಬೇಡ, ತಣ್ಣಗಿರೋ ಜ್ಯೂಸ್ ಬೇಕು. ಕರೆಕ್ಟ್ ಮೇಡಮ್. ನಿಮ್ಗೆ ಯಾವ ಜ್ಯೂಸ್ ಬೇಕು? ಆಪಲ್ ಇರ್ಲಾ, ಆರೆಂಜ್ ಇರ್ಲಾ? ಜ್ಯೂಸಾ? ನನ್ ಗಂಡ ಬರೋವರೆಗೂ ನಾನು ಒಂದ್ ತೊಟ್ಟು ನೀರು ಕುಡಿಯಲ್ಲ ಅಂತ ಹೇಳಿದೀನಿ. ಜ್ಯೂಸ್ ಎಲ್ಲಿಂದ ಬಂತು? ಚಾನ್ಸೇ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ್ಲೂ ಮಗುಗೇನಾದ್ರೂ ನೀವ್ ಹೆದರ್ಕೊಳ್ಳೋ ತರ ಏನಾದ್ರೂ ಆಗಿದ್ದಿದ್ರೆ ಸಾವಿತ್ರಕ್ಕನೋ ಇಲ್ಲ ಚಿಕ್ಕತನೋ ನಮಗ್ ವಿಷಯ ತಿಳಿಸ್ತಾ ಇರ್ಲಿಲ್ವಾ? ಇನ್ನು ಮಗು ನಮ್ಮಿಂದ ದೂರ ಆಗ್ತಿರ್ಬೋದ ಅನ್ನೋ ಭಯ ಅಂತೂ ಬೇಡವೇ ಬೇಡ. ಹೇಳಿದಿಂತಾನೆ ಜೀವನ ಪರ್ಯಂತ ನಮ್ಮ ಮಗು ಅರ್ಸನ್ ಕೋಟೆಲೇ ಇರುತ್ತೆ. ಅದೇ ನಂಬಿಕೆ ಧೈರ್ಯದ ಮೇಲೆನೆ ನನ್ನ ಜನನಿಗೆ ನನ್ನ ಮಗುನ ಕೊಟ್ಟಿದ್ದು. ನಿನ್ನ ಮಾತು ಕೇಳಿದ್ಮೇಲೆ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು ಪಾರು. ಸರಿ,
ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಪಾರು, ಇಬ್ರಿಗೂ ಒಟ್ಟಿಗೆ ತಳಮಳ ಆಗೋದಕ್ಕೆ ಹೇಗೆ ಸಾಧ್ಯ? ಇರು, ನಾನು ಹಾಸನಕೋಟೆ ಹೋಗಿ ಬರ್ತೀನಿ. ಮಗು ನೋಡೋದಿಕ್ ತಾನೆ? ನೀನು ಇಲ್ಲೇ ಇರೋ, ನಾನೇ ಹೋಗಿ ಬರ್ತೀನಿ. ವಾಟ್? ಏನು ಹೇಳ್ತಿದ್ದೀರಾ ಡ್ಯಾಡ್ ನೀವು? ಜನನಿ ಮಗುನ ಕರ್ಕೊಂಡು ಊರಿಗೆ ಹೋಗ್ತಿದ್ದಾಳ? ಹೌದು. ಕೆಲವು ದಿನದ ಮಟ್ಟಿಗೆ ನೀನು ಜನನಿ ಜೊತೆ ಹೋಗಿದ್ದು ಬಂದರೆ ಜನನಿ ಮಗುನ ಕರ್ಕೊಂಡು ನಿಧಾನಕ್ಕೆ ಬರ್ತಾಳಂತೆ. ನಿಧಾನಕ್ಕೆ ಬರ್ತಾರಂದ್ರೆ ನನ್ನ ಜೊತೆ ವಾಪಸ್ ಬರಲ್ವಾ? ಎಷ್ಟು ದಿನ ಬಿಟ್ಟು ಬರ್ತಾರೆ ಅನ್ನೋ ಖಾತ್ರಿನೂ ಇಲ್ಲಪ್ಪ. ಅಲ್ಲ, ಅದು ಹೇಗೆ ಸಾಧ್ಯ? ಯಾಕಂತೆ? ಯಜಮಾನ್ರಿಗೆ ಸ್ವಲ್ಪ ಹೊತ್ತಿನ ಮುಂಚೆ ತಾನೇ ಹೇಳಿದ್ದೆ, ನಮ್ಮ ಮಗು ಸದಾಕಾಲ ನಮ್ಮ ಕಣ್ಮುಂದೆನೇ ಇರುತ್ತೆ ಅಂತ. ಆ ಧೈರ್ಯನೂ ಕಾರಣ ನನ್ನ ಜನನಿಗೆ ಮಗು ಕೊಡೋದಕ್ಕೆ ಅಂತ ಹೇಳಿದ್ದೆ. ಇಷ್ಟು ಬೇಗ ಇಂಥ ಆಘಾತ ಕಾದಿದ್ಯಾ ನಮಗೆ? ಆದರೆ ಯಾಕೆ ಜನನಿ ಮಗುನ ಕರ್ಕೊಂಡು ಊರಿಗೆ ಹೋಗ್ತಾ ಇರೋದು? ಮೊದಲು ಅದನ್ನು ತಿಳ್ಕೋಬೇಕು. ಈಗ ಇದ್ದಕ್ಕಿದ್ದ ಹಾಗೆ ಯಾಕಂತೆ ಊರಿಗೆ ಹೋಗ್ತಿರೋದು? ಹತ್ರದಲ್ಲಿ ಯಾವ ಹಬ್ಬನೂ ಇಲ್ಲ. ಯಾವುದಾದ್ರೂ ಮೇಜರ್ ಫಂಕ್ಷನ್ ಇದ್ರೆ ಇಡೀ ಫ್ಯಾಮಿಲಿ ಹೋಗಿ ಬರೋದು ಸಂಪ್ರದಾಯ. ಈಗ ಜನನಿ ಮತ್ತೆ ಮಗು ಮಾತ್ರ ಯಾಕೆ? ಪ್ಲೀಸ್ ಹೇಳಿ ಮಾಮ್. ಯಾಕಂದ್ರೆ ನೀವು ರೀಸನ್ ಹೇಳಕ್ಕೆ ಎಷ್ಟೊಂದು ಒದ್ದಾಡ್ತಿದ್ದೀರಾ ಅಂದರೆ ವಿಷಯ ತುಂಬ ಸೆನ್ಸಿಟಿವ್ ಆಗಿದೆ ಅಂತ ಅನಿಸ್ತಾ ಇದೆ. ಜನನಿ ಮಗುನ ಕರ್ಕೊಂಡು ಊರಿಗೆ ಹೋಗ್ತಿರೋ ಕಾರಣ ಹೇಳೋದು ಬಿಟ್ಟು ಅತ್ಯಮ್ಮ ಮಾವ ನನ್ನ ಮುಖ ಯಾಕೆ ನೋಡ್ತಾ ಇದ್ದಾರೆ? ಒಂದು ವೇಳೆ ನಾನೇನಾದರೂ ಕಾರಣ ಇರ್ಬೋದಾ? ಅದನ್ನು ಹೇಳೋಕ್ಕಾಗದೆ ಅತ್ಯಮ್ಮ ಮಾವ ಒದ್ದಾಡ್ತಿರ್ಬೋದಾ? ಸರಿ ಬಿಡಿ, ನಾನು ಜನನಿ ಹತ್ರನೇ ಮಾತಾಡ್ತೀನಿ. ಇಲ್ಲಿ ಬಾಮ್ಮ ಪಾರ್ವತಿ, ನಾನು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೀನ್ ಹೇಳು, ನೀನ್ ಗೌಡ್ರ ಹತ್ರ ದುಡ್ಡು ತಗೊಂಡ್ಯಾ? ಕಣ್ಸ್ನೇಹ, ವ್ಯಾಪಾರ ಮಾಡಿದ್ದು ಹೊಸಿ ದುಡ್ಡಿತ್ತು. ಅದ್ರಾಗೆ ದವಸ ಧಾನ್ಯ ತರಕ್ಕೆ ಹೊಸಿ ದುಡ್ಡು ಎತ್ತಿಕೊಂಡು ಇನ್ನು ಮಿಕ್ಕಿದ ದುಡ್ಡಿಗೆ ಗೌಡ್ರ ತಾವು ಸಾಲ ತಕೊಂಡೆ. ಯಾಕೆ ಸಾಲ ತಗೋಬಾರ್ದೇನವ? ಹಾಗಲ್ಲವ, ನೀನ್ ಗೌಡ್ರ ಹತ್ರ ದುಡ್ಡು ತಗೊಂಡಿರೋದಕ್ಕೆ ನಂದೇನೋ ಅಭ್ಯಂತರ ಇಲ್ಲ. ಆದ್ರೆ ಅದನ್ನ ನೀನ್ ನನಗೆ ಕೊಡ್ಬೋದಿತ್ತಲ್ವಾ? ನಾನೇ ಬಂಗಾರಮ್ಮ ಅವ್ರಿಗೆ ತಲುಪಿಸ್ತಿದ್ದೆ. ಅದನ್ನ ಶ್ರೀ ಅವ್ರ ಕೈಲಿ ಯಾಕೆ ಕೊಟ್ಟು ಕಳಿಸ್ದೆ? ನೋಡ್ ಸ್ನೇಹ, ಇದ್ರಾಗೆ ಬ್ಯಾರೆ ಅರ್ಥ ಏನೂ ಇಲ್ಲ. ನಿನ್ನ ಕೈಯಾಗೆ ಬಂಗಾರಮ್ಮ ಅವ್ರಿಗೇನಾರ ದುಡ್ಡು ಕಳಿಸಿದಿದ್ರೆ ಅವ್ರಿಗೆ ನಾವು ಮರು ಉತ್ತರ ಕೊಟ್ಟಂಗೆ ಆಯ್ತಿತ್ತು. ಅವ್ರ ಹುಡುಗರು ತಾವು ಕೊಟ್ಟಿದ್ದಿದ್ರೆ ವ್ಯವಹಾರ ಆಯ್ತಿತ್ತು. ಸಿರಿ ಕೈಯಾಗ ಕೊಟ್ಟು ಕಳಿಸಿರೆ ಇವ್ಯಾವೂ ಆಗಕ್ಕಿಲ್ಲ, ಅದಕ್ಕೆ ಕೊಟ್ಟು ಕಳಿಸ್ದೆ. ನಾನು ಸಿರಿ ಕೈಲಿ ದುಡ್ಡು ಕೊಟ್ಟಾಗ ಆ ಹುಡುಗ ನಾ ಯಾಕೆ ತಗೊಂಡೋಗಿ ಕೊಡ್ಬೇಕು ಅನ್ನೋ ದರ್ಪ ಆಗಲಿ, ನೀವೇ ತಗೊಂಡೋಗಿ ಕೊಟ್ಬಿಡಿ ಅನ್ನೋ ಸಣ್ಣತನ ಆಗಲಿ ಆ ಹುಡುಗ ತೋರ್ನಿಲ್ಲ. ಇರ್ಬೋದವ, ಆದ್ರೂ ಶ್ರೀ ಹೇಳಿದ್ ಕೇಳಿ ನಂಗೆಷ್ಟು ಮುಜುಗರ ಆಯ್ತು ಗೊತ್ತಾ? ಮುಜುಗರ್ವೇ? ಯಾಕೆ ನೋಡವಿ, ನೀನು ಇದನ್ನೆಲ್ಲ ಮುರ್ಕೊಂಡು ಮುಂದಕ್ಕೆ ಹೋದ್ರೇನೆ ಸಂಬಂಧಗಳು ಗಟ್ಟಿಯಾಗೋದು. ನಾನು ಅದನ್ನೇ ಮಾಡ್ತಿದ್ದೀನವ. ನಂಗೇನು ಹಂಗೆ ಅನ್ನಿಸ್ತಾ ಇಲ್ಲ ಕಣವ. ನಿಂಗಿಂತಲೂ ಈ ಇಸಿದಾಗೆ ಸಿರಿನೇ ಮೇಲು. ನೀನು ಆ ಮನೆನ ನಿನ್ನ ಮನೆ ಅನ್ಕೊಂಡಿದ್ಯೋ ಇಲ್ಲೋ, ಆದರೆ ನಿನ್ನ ಗಂಡ ಈ ಮನೆನೇ ತನ್ನ ಮನೆ ಅಂತ ಅನ್ಕೊಂಬಿಟ್ಟವನಿ. ಅದು ಅಲ್ಲದೆ ಅವನು ನನ್ನ ಅವ್ವ ಅಂತ ಬಾಯಿ ತುಂಬ ಕರೆದಾಗೆಲ್ಲ ಇವ್ ನನ್ನ ಮಗನೇನೋ ಅಂತ ಅನಿಸ್ಬಿಡ್ತೈತಿ.
ಅವ್ರ ಬಳಗಕ್ಕೂ ನೀನು ಇಂಥದ್ದೇ ಪಿರುತಿ ಕೊಡ್ಬೇಕಲ್ವೇ? ಒಂದೊಂದ್ಸಲ ನನಗೂ ಹಾಗೆ ಅನಿಸುತ್ತೆ. ಆದರೆ ಕೆಲವ್ರನ್ನ ನೋಡಿದಾಗ ಕ್ಷಣಕ್ಕೆ ಬದಲಾಗ್ಬಿಡತ್ತೆ. ಒಳ್ಳೇದು ಕೆಟ್ಟದ್ದು ಇಲ್ಲದೆ ಇರೋ ಮನ್ಸ ಯಾರವನೇ ಹೇಳು? ನಾವು ನೋಡೋ ದೃಷ್ಟಿ ಹಂಗೇನೆ ಸೃಷ್ಟಿ ಅಂತಾರಲ್ಲ, ಇದು ಹಂಗೆಯ. ನಾನು ಒಂದು ಹೇಳ್ತೀನಿ ಸ್ನೇಹ, ನೀನು ಬಂಗಾರಮ್ಮ ಅವ್ರ ಮಗನ್ನ ಪಿರುತಿ ಮಾಡ್ತಿದ್ಯಾ ಅಂತ ಗೊತ್ತಾದಾಗ ನನಗೆ ಕೋಪ ಬಂದಿದ್ದೇನೋ ದಿಟ್ಬೆ. ನಾನು ಎಂಥ ಹುಡುಗನ್ನೇ ಹುಡುಕಿದ್ರು ಇಂಥ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡೋಕ್ಕಾಯ್ತಿರ್ಲಿಲ್ಲ. ಲಗ್ನ ಸ್ವರ್ಗದಾಗೆ ನಿಶ್ಚಯ ಆಗಿದ್ರು ಕೂಡ ಸಂಸಾರ ಮಾಡೋದು ಭೂಮಿ ಮೇಲಲ್ವೇ? ಹೊಂದಾಣಿಕೆ ಮಾಡ್ಕೊಂಡು ಬಾಳ್ವೆ ನಡೆಸಿದ್ರೆ ಬದುಕು ಸ್ವರ್ಗ ಆಯ್ತದೆ, ಇಲ್ಲ ಅಂದರೆ ಭೂಮಿ ಮೇಲೆ ನರ್ಕ ಆಗೋಯ್ತದೆ. ನಿನಗೆ ಸಿಕ್ಕಿರೋನು ಶಾನ ಒಳ್ಳೆ ಹುಡುಗ ಕಣವ್ವ. ನಿಂಗೋಸ್ಕರ ಅವನು ಅವ್ರವನ್ನೇ ಎದುರಾಕೊಳ್ಳೋಕ್ಕೂ ಸಿದ್ಧವಾಗವನಿ. ಆದರೆ ಅವರಿಬ್ಬರನ್ನೂ ನೀನು ಒಂದು ಮಾಡಬೇಕೇ ಹೊರ್ತು ಬ್ಯಾರೆ ಮಾಡೋದಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನಾಳೆಯಿಂದ ಇನ್ನೂ ಒಬ್ರಿಗೆ ಈ ಮನೇಲಿ ಅಡುಗೆ ಮಾಡ್ಬೇಕಾಗತ್ತೆ. ಇನ್ನೊಬ್ರ? ಯಾರೇ ಅದು? ಮತ್ಯಾವ ಮನೆ ಹಾಳು ಮಾಡೋ ಪ್ಲಾನ್ ಮಾಡಿದ್ಯೆ? ನಿಮ್ ದೊಡ್ಡಪ್ಪ ಬರ್ತಿದ್ರೋ ಹೇಗೆ? ಅವನು ಬಂದ್ರೆ ಮುಗೀತು ಕತೆ, ಗಂಡಾಂತರ ಬಂದಂಗೆ. ಅಯ್ಯೋ ಅಜ್ಜಿ, ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೋಬೇಡ. ಬರ್ತಿರೋರು ಬೇರೆ ಯಾರೋ ಅಲ್ಲ, ನಿಮಗೆ ಬೇಕಾಗಿರೋರೆ, ನಿಮ್ಮ ಫೇವ್ರೇಟ್. ನಮಗೆ ಬೇಕಾಗಿರೋರ? ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ನಿಮ್ಮ ಮುದ್ದಿನ ಮೊಮ್ಮಗಳು ಸತ್ಯ. ಸತ್ಯನಾ? ಅವಳು ಯಾಕೆ ಬರ್ತಾಳೆ? ಅಯ್ಯೋ, ಅವಳು ಮಾತು ಬಿಡಿ ಅಜ್ಜಿ, ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಮೊನ್ನೆ ಅಷ್ಟೇ ಹಬ್ಬ ಮುಗಿಸ್ಕೊಂಡು ಹೋಗಿದ್ದಾರೆ, ಮತ್ತೆ ಯಾಕೆ ನಾಳೆ ಬರ್ತಾರೆ? ಲೋ, ಅವಾಗ ಬಂದಿದ್ದು ಟೆಂಪ್ರರಿ, ಈಗ ಪರ್ಮನೆಂಟ್ ಆಗಿ ಇಲ್ಲೇ ಬರ್ತಿದ್ದಾಳೆ. ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೇನೆ. ಸಾಕು ಸುಮ್ಮನೆ ಇರಮ್ಮ. ನಾನು ಈ ಮನೆಗೆ ಬಂದಿದ್ದ ಹೊಸರಲ್ಲಿ ನನ್ನನ್ನು ಎಷ್ಟೆಲ್ಲ ಈಯಾಳ್ಸ್ ಮಾತಾಡ್ತಿದ್ದೆ. ಇವಾಗ ಅವಳು ಇದೇ ಮನೆಗೆ ಬರ್ತಾಳೆ, ಅವಳನ್ನ ಹೇಗೆಲ್ಲ ಈಯಾಳಿಸ್ತೀರ ಅಂತ ನಾನು ನೋಡಬೇಕು. ಹೋಗೆ ಹೋಗೆ, ಅಂಥ ಕರ್ಮ ಅವಳಿಗೇನು ಬಂದಿಲ್ಲ. ಅವಳು ಗಂಡಿನ ಜೊತೆ ಆರಾಮಾಗಿದ್ದಾಳೆ. ಅದು ನೀವು ಅಂದ್ಕೊಂಡಿರೋದು, ಅಲ್ಲಿನ ಅಸಲಿ ವಿಷಯನೇ ಬೇರೆ. ಸತ್ಯ ಅಲ್ಲಿ ಬರೀ ಅಗ್ರಿಮೆಂಟ್ ಸೊಸೆ. ಅಗ್ರಿಮೆಂಟಾ? ಏನೇ ಹೇಳ್ತಿದ್ಯಾ ನೀನು? ಸತ್ಯನ ಜೊತೆ ಆ ಸೀತಾ ಮಾಡ್ಕೊಂಡಿದ್ದ ಅಗ್ರಿಮೆಂಟ್ ಬಗ್ಗೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಮುದ್ದಿನ ಸತ್ಯನ ಆ ಕೋಟೆ ಮನೆಯಿಂದ ಹೊರಗಡೆ ಹಾಕೋ ಸೀನ್ನ ಲೈವ್ ಆಗಿ ತೋರಿಸ್ತೀನಿ. ಏನತ್ತೆ ಹೇಳು? ಏನೇನೋ ಮಾತಾಡ್ತಿದ್ದಾಳೆ, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಜಾನಕಿ, ಈಗಲೇ ಸತ್ಯಂಗೊಂದು ಫೋನ್ ಮಾಡೆ, ಅದೇನು ಅಂತ ತಿಳ್ಕೊಳ್ಳೋಣ. ಅತ್ತೆ, ನೀವು ಅವಳು ಮಾತು ನಂಬಿ ಸತ್ಯ ಅವ್ರಿಗೆ ಕಾಲ್ ಮಾಡೋದಕ್ಕೆ ಹೋಗಬೇಡಿ. ದಿವ್ಯನ ಬಗ್ಗೆ ನಿಮಗೆ ಗೊತ್ತಲ್ಲ, ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಅಲ್ಲಪ್ಪ, ಬರೀ ಮಾತಾಗಿದ್ರೆ ನಮ್ಗೆ ಇಷ್ಟೊಂದು ಗಾಬರಿ ಆಗ್ತಿರ್ಲಿಲ್ಲ. ಅದೇನೋ ಅಗ್ರಿಮೆಂಟು ಅಂತಾಳೆ, ಲೈವಾಗಿ ತೋರಿಸ್ತೀನಿ ಅಂತಾಳೆ. ಅದೇನೋ ವಿಷಯ ಗೊತ್ತಾಗಿದೆ ಅನ್ಸುತ್ತೆ ಇವಳಿಗೆ. ಅಜ್ಜಿ, ಸೀತಮ್ಮ ಸತ್ಯ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅನ್ನೋದು ನೀವೇ ನೋಡಿದಿರಲ್ಲ. ಹಾಗೆಲ್ಲ ಏನೂ ಆಗಿರಲ್ಲ ಅಜ್ಜಿ. ಇವಳೇ ಏನೋ ಕಿತಾಪತಿ ಮಾಡಿರ್ತಾಳೆ, ಅದಕ್ಕೆ ಸತ್ಯ ಅವರೇ ಸರಿಯಾಗಿ ಉತ್ತರ ಕೊಡ್ತಾರೆ. ನೀವೇನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೋಸ್ಟ್ಲಿ ಸಿಹಿನೇ ಪಕ್ಕದ ಮನೆ ತಾತನ ಫೋನಿಂದ ಕಾಲ್ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ಹೆಲೋ ಫ್ರೆಂಡ್. ಹೇ, ಬಿಸಿ ಇದೆಯಾ? ಇದೇನಿದು ಹೊಸ ಹ್ಯಾಬಿಟ್ಟು? ಈಗಲೂ ನಾನು ಹಲೋ ಅಂದಿದ್ದು ಡಲ್ ಆಗಿದ್ಯಾ? ಅಜ್ಜಿ ಹೇಳಿದ್ಲು ನೀನೀಗ ಆಫೀಸಲ್ಲಿ ಇರ್ತೀಯ ಅಂತ, ನಿನಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ಫ್ರೆಂಡ್, ನೀನು ಬಾಸ್ ಅಂಕಲ್ ಮನೆ ಎಲ್ಲ ಇದೆಯಾ? ಹಾ, ಬಾಸ್ ಸ್ವಲ್ಪ ಅದೇನೋ ಕೆಲಸ ಕೊಟ್ಟಿದ್ದಾರೆ ಅದಕ್ಕೆ. ಅಂದ್ರೆ ನೀನು ಸಿಕ್ಕಾಪಟ್ಟೆ ಬಿಸಿ. ಎಷ್ಟೇ ಬಿಸಿ ಆಗಿದ್ರು ನನ್ ಮುದ್ದು ಬಂಗಾರಿ ಫೋನ್ ಮಾಡಿದಾಗ ಯಾವಾಗ್ಲೂ ಫ್ರೀನೇ. ನಿಜವಾಗ್ಲೂ? ನನ್ ಗೊತ್ತು ನೀನ್ ಸುಳ್ಳು ಹೇಳ್ತಿದ್ಯಾ. ನೀನೀಗ ಖುಷಿಯಾಗಿಲ್ಲ. ನೀನ್ ಯಾಕೂ ಸ್ಯಾಡ್ ಆಗಿದ್ಯಾ ಫ್ರೆಂಡ್, ನನ್ ಗೊತ್ತು. ಹಾಗನ್ನಿಸ್ತಾ ನಿಂಗೆ? ನೀನ್ ಯಾವತ್ತಿರೋ ತರ ಇವತ್ತಿಲ್ಲ. ಮಗುಗೂ ಗೊತ್ತಾಗತ್ತೆ ನೋಡು ನಿನ್ನ ಮುಖ ನೋಡಿದ್ರೆ. ಅದಕ್ಕೆ ಹೇಳಿದ್ದು ಇದನ್ನೆಲ್ಲ ಮರೆತು ಆರಾಮಾಗಿರು ಅಂತ. ನಿನಗೆ ಬೇಜಾರಾಗಿದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ಮನ್ಸಿಗೆ ಬೇಜಾರಾದಾಗ ನಾಲ್ಗೆಗೆ ಸ್ವೀಟ್ ಇಟ್ಕೋಬೇಕಂತೆ. ಆದ್ರೆ ನಾನಂತೂ ಸ್ವೀಟ್ ತಿನ್ನಕ್ಕಾಗಲ್ಲ. ನೀನಾದ್ರೂ ಸ್ವೀಟ್ ತಿನ್ನು. ನೀನ್ ಸ್ವೀಟ್ ತಿಂದ್ರೆ ನಾನು ತಿನ್ನಂಗೆ. ಈಗ ನೀನ್ ಫೀಲ್ ಮಾಡ್ಕೋಬೇಡ. ನೀನ್ ತಿಂದ್ರೆ ನಾನು ಹ್ಯಾಪಿ ಆಗ್ತೀನಿ. ನನ್ಗೋಸ್ಕರ ಆದ್ರೂ ಸ್ವೀಟ್ ತಿನ್ನು ಪ್ಲೀಸ್. ಸರಿ, ಸಿಹಿಪುಟಾಗೆ ಯಾವ ಸ್ವೀಟ್ ಬೇಕು? ಅವಲಕ್ಕಿ ಪಾಯಸ. ಅವಲಕ್ಕಿ ಪಾಯಸನ? ಸಖತ್ತಾಗಿರುತ್ತೆ. ಫ್ರೆಂಡ್, ನಾನು ಮಾಡೋದು ಹೇಳ್ಕೊಳ್ಳ? ಯಾ. ಸೀತಮ್ಮ ಸೂಪರ್ ಆಗಿ ಮಾಡ್ತಾಳೆ. ಒಂದೊಂದ್ಸಲ ಅವಲಕ್ಕಿ ನೆನ್ಸಿದ್ದು ಜಾಸ್ತಿ ಆಗುತ್ತೆ ಅಲ್ವಾ? ಸೀತಮ್ಮ ತೆಂಗಿನಕಾಯಿ ತಗೊಂಡು ಕಟ್ ಮಾಡಿ ಮಿಕ್ಸಿಯಲ್ಲಿ ಡ್ರರ್ ಅಂತ ಮಿಕ್ಸ್ ಮಾಡಿ ಆಗ ಸೀತಮ್ಮ ಒಂದ್ ಗ್ಲಾಸ್ ಅಲ್ಲಿ ಹಾಲು ತಗೊಂತಾಳೆ. ಓಕೆ. ಆಮೇಲೆ ಇಷ್ಟೇ ಇಷ್ಟು ಬೆಲ್ಲ. ಏನದು? ಯಾಲಕ್ಕಿ. ಯಾಲಕ್ಕಿ. ಓ, ಏಲಕ್ಕಿ. ಓಕೆ. ಬೆಲ್ಲ ಮತ್ತೆ ಯಾಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಅದನ್ನ ಒಟ್ಟಾರೆ ಮಕ್ಕಳಿಗೆಲ್ಲ ಕೊಡ್ತಾರೆ. ನಾನು ಇಷ್ಟೇ ಇಷ್ಟು ತಿಂತೀನಿ. ನಾನ್ ತಿನ್ಲಿಲ್ಲ ಅಂದ್ರೆ ಸೀತಮ್ಮನೂ ತಿನ್ನಲ್ಲ. ಅದಕ್ಕೆ ನಾನು ಎಷ್ಟೇ ಇಷ್ಟು ತಿನ್ನೋದು. ಪಾಪ ಅಲ್ವಾ ಸೀತಮ್ಮ? ಅದಕ್ಕೆ ನನ್ಗೋಸ್ಕರ ಆದ್ರೂ ತಿನ್ನು. ತಿನ್ಬಿಟ್ಟು ಹೇಳು ಈಗ ಮೂರ್ತಿ ತಾತ ಫೋನ್ ಕೇಳ್ತಾರೆ. ಓಕೆ, ಬಾಯ್. ಅವಲಕ್ಕಿ ಪಾಯಸ ರೆಡಿ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಂತ್ಕೋ. ಎಲ್ಲಿಗೆ ಹೋಗಿ ಬರ್ತಿದ್ಯಾ? ನಿನ್ನೆ ಕೇಳ್ತಾ ಇರೋದು ಎಲ್ಲಿ ಹೋಗಿದ್ದೆ? ಅದು ಅತ್ತೆ, ಮಿತ್ರ ಅವ್ರ ಜಾತಕನ ತೋರ್ಸೋಕ್ ಹೋಗಿದ್ದೆ. ಅಲ್ಲ, ಮಿತ್ರನ್ ಜಾತಕನ ನೀನ್ ಯಾಕೆ ತೋರಿಸಿದ್ದು? ಆ ಅವಶ್ಯಕತೆ ನಿಂಗೇನಿದೆ? ಅಂಥ ವಿಷಯಗಳನ್ನ ನೋಡ್ಕೊಳ್ಳೋದಕ್ಕೆ ನಾವಿದ್ದೀವಿ. ನಿನಗೆ ಯಾಕೆ ಭಾಗ್ಯ? ಅದೇನು ಅಂದ್ರೆ ಅತ್ತೆ,
ಈ ಮನೇಲಿ ಏನೇ ನಡೆದ್ರು ನನಗ್ ಗೊತ್ತಾಗಿನೇ ನಡಿಬೇಕು. ಯಾರ್ ಏನೇ ನಿರ್ಧಾರ ತಗೊಂಡ್ರು ನನಗ್ ಹೇಳಿನೇ ತಗೋಬೇಕು. ಅಂಥದ್ರಲ್ಲಿ ನನಗ್ ಒಂದ್ ಮಾತನ್ನು ಹೇಳ್ದೆ ಇಂಥ ನಿರ್ಧಾರ ಎಲ್ಲ ತಗೋತೀಯ? ನಾನ್ ಹೇಳೋದನ್ನ ಒಂದ್ಸಲ ಕೇಳಿ ಅತ್ತೆ. ನೋಡು ಭಾಗ್ಯ, ನೀನು ಈ ಮನೆ ಸೊಸೆಯಾಗಿ ಈ ಮನೆ ನಿಯಮ ಏನು, ಮಿತಿ ಏನು ಅನ್ನೋದನ್ನ ತಿಳ್ಕೋಬೇಕು. ನೀನೇ ಎಲ್ರಿಗೂ ಹೇಳೋ ಸ್ಥಾನದಲ್ಲಿರ್ಬೇಕು. ಅಂಥದ್ರಲ್ಲಿ ನೀನೇ ಎಲ್ಲ ಮಾತು ಮೀರಿ ತಪ್ಪು ಮಾಡ್ತಿರೋದು. ಅಲ್ಲ, ನನಗೆ ಎಷ್ಟು ಧೈರ್ಯ ಇದ್ರೆ ಇಂಥ ವಿಷಯದಲ್ಲೆಲ್ಲ ನನಗ್ ಒಂದ್ ಮಾತು ಕೂಡ ಹೇಳ್ದೆ ನೀನೇ ನಿರ್ಧಾರ ತಗೋತೀಯ? ಮಾಮ್, ಒಂದ್ ನಿಮಿಷ. ಈಗ ಅವಳು ಮಾಡಿದ್ದಕ್ಕೆ ಇಷ್ಟೆಲ್ಲ ಬೈಯೋ ಅಗತ್ಯ ಇದೆಯಾ? ಅತ್ತೆ ಹೇಳೋದು ತಪ್ಪಲ್ಲ ಮಿತ್ರ ಅವ್ರೆ. ಹೌದು ಅತ್ತೆ, ನೀವ್ ಹೇಳೋದು ನಿಜನೇ. ನಿಮ್ಗೆ ಹೇಳ್ದೆ ಹೋಗ್ಬಾರ್ದಿತ್ತು. ಆದ್ರೆ ಮಿತ್ರ ಅವ್ರಿಗೆ ಪದೇ ಪದೇ ಅಪಾಯ ಯಾಕಾಗ್ತಿದೆ ಅನ್ನೋ ಪ್ರಶ್ನೆ ನನಗ್ ಶುರುವಾದಾಗಿಂದ ನೆಮ್ಮದಿಯಿಂದ ಇರೋಕೆ ಆಗ್ತಿರ್ಲಿಲ್ಲ. ಮಿತ್ರ ಅವ್ರ ಜಾತಕದಲ್ಲಿ ಯಾವ್ದಾದ್ರೂ ಗಂಡಾಂತರ ಇದೆಯೇನೋ ಅನ್ನೋ ಅನುಮಾನದಿಂದ ನನ್ ಚಿತ್ರ ಹಿಂಸೆ ಆಗ್ತಿತ್ತು. ನೀವ್ ನೋಡಿದ್ರೆ ಯಾರು ಆ ವಿಷಯದ ಬಗ್ಗೆ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ಅದಕ್ಕೆ ನಾನೇ ನೇರವಾಗಿ ಹೋಗ್ಬೇಕಾಗ್ ಬಂತು. ನಿಮ್ಗೇನು ಹೇಳ್ದೆ ಹೋಗಿದ್ ತಪ್ಪೆ. ಆದ್ರೆ ಹೋಗಿದ್ರಿಂದ ನನ್ಗೊಂದ್ ವಿಷಯ ಗೊತ್ತಾಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಂತ್ಕೋ. ನೀನು ಗರ್ಭಿಣಿ ಹೆಂಗಸು, ಹಾಗೆಲ್ಲ ಓಡಬಾರ್ದು. ಮುಂದೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಗು ಅಂಬಿಗಾಲಿಡೋದಕ್ಕೆ ಮುಂಚೆನೆ ಓಡ್ಬಿಡುತ್ತೆ. ಸಂಧ್ಯಾ, ಒಂದು ನಿಮಿಷ ನಿಂತ್ಕೋ. ಮತ್ತೆ ಏನಣ್ಣ ನಿನ್ ಗೋಳು? ನೀನ್ ಗೋಳು ಅನ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀ ಇನ್ನೊಂದ್ಸಲ ಮನೆ ಕಡೆ ಹೋದ್ಯೋ ನಾನು ಹೀಗೆ ಸುಮ್ಮನಿರಲ್ಲ. ನಿನಗೆ ಈ ಸಮಯದಲ್ಲಿ ಏನೇನೋ ಆಸೆ ಆಗುತ್ತೆ ಅಂತ ಗೊತ್ತು. ಅದನ್ನ ಸಿರಿ ಹತ್ರನೋ ನನ್ನ ಹತ್ರನೋ ಹೇಳ್ಕೊ. ಅದನ್ನ ಈಡೇರ್ಸಕ್ಕೆ ನೋಡ್ತೀವಿ. ಅದು ಬಿಟ್ಟು ಹೀಗೆಲ್ಲ ಮಾಡಿದ್ರೆ ಪರಿಣಾಮ ನೆಟ್ಗಿರಲ್ಲ. ನೀವು ಒಳ್ಳೆ ಕೆಲಸ ಮಾಡಿದೆ ಸಮರ್ಥ. ಇವಳನ್ನ ಹೀಗೆ ಬಿಟ್ಟಿದ್ದಿದ್ರೆ ಇವಳು ತುಳಸಿಗೂ ಕಷ್ಟ ಕೊಡೋಕೆ ಶುರು ಮಾಡಿರೋಳು. ಹೇಳಿದ್ನಲ್ಲ ತಾತ, ಅವ್ರಿಗೆ ತೊಂದರೆ ಆಗುತ್ತೆ ಅಂತ ನಾನು ಹೋಗಿದ್ದಲ್ಲ. ಸಂಧ್ಯಾ ನನ್ನ ಜವಾಬ್ದಾರಿ. ನೀವು ಮತ್ತೆ ಮತ್ತೆ ಅವ್ರ ಸುದ್ದಿ ಎತ್ಬೇಡಿ. ದಯವಿಟ್ಟು ನನ್ಗೆ ಕ್ಷಮಿಸಿ. ಆಗ್ಲೇ ಏನ್ ಮಾಡ್ಲಿ ಅಂತ ಗೊತ್ತಾಗ್ಲಿಲ್ಲ. ಮನ್ಸಿಗೆ ತುಂಬಾ ನೋವಾಯ್ತು. ಅದಕ್ಕೆ ಬಾತ್ರೂಮ್ಗೆ ಹೋಗಿ ನೀರಿನ ಕೆಳಗೆ ನಿಂತ್ಕೊಂಡ್ಬಿಟ್ಟೆ. ನಂಗೆ ಅರ್ಥ ಆಗುತ್ತೆ ತುಳಸಿ ಅವರೇ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಅಭಿ ನಿಮಗೂ ಮಕ್ಕಳೇ ಅಂದ್ರಲ್ವಾ, ಅಂದಮೇಲೆ ಸಮರ್ಥ ನನಗೂ ಮಗನೇ ಅಲ್ವಾ. ನಿಮ್ಮ ಅವನ ಮಧ್ಯೆ ಎಲ್ಲ ಸರಿ ಹೋಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಇನ್ಮೇಲೆ ಏನೇ ಬಂದರೂ ಒಟ್ಟಿಗೆ ಎದುರಿಸೋಣ ಅಂತ ಹೇಳಿದ್ದೀರಾ. ಅದರ ಮೊದಲ ಹೆಜ್ಜೆ ಇದು. ಹೌದು ಮಾಧವ್ ಅವರೇ,
ಅವಿ ಅಭಿ ಇಬ್ರು ನಿಮ್ ಜೊತೆ ಚೆನ್ನಾಗಿರೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಥ್ಯಾಂಕ್ಸ್. ನಡೀರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.